ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ 2 ದಿನ ಮುಂದೆ ಹಾಕಿದ್ದೀರಿ. ಬಂದರು ನಮ್ಮ ಸಕ್ಕರೆ ಮಿನಿಸ್ಟರು ಶಿವಾನಂದ ಪಾಟೀಲರು. ಪಾಪ ಅವ್ರ ಕಾರ್ ಮೇಲೆ ಚಪ್ಪಲಿ ಹೋಗಿದ್ರೆ ಯಾರೋ ಇರ್ಬೋದು, ಅವರು ನೋವಾಗಿದೆ. ಅವರು ತಪ್ಪು ತಿಳ್ಕೊಳ್ಳಿಕ್ಕಿಲ್ಲ. ಅವ್ರ ಮೇಲೆ ಸಾಕಷ್ಟು ಟ್ರೋಲು ಆಗ್ತಾಯಿದೆ. ಸಿದ್ದರಾಮಯ್ಯ ಮೇಲೆ, ಇನ್ನುಳಿದವ್ರ ಮೇಲೆ ಮಾಡಿರಿ. ಯಾಕಂದರೆ ಟ್ರೋಲ್ ಮಾಡೋದು, ಟೀಕೆ ಮಾಡೋದು, ಜೊತೆಗೆ ಒಂದಿಷ್ಟು ವಿಮರ್ಶೆ ಮಾಡೋದು ಇವು ನಡೆಯುವಂಥವು. ಅದ್ರ ಜೊತೆಗೆ ಈ ಕಬ್ಬು ಬೆಳೆಗಾರರ ಒಂದು ಕಿಚ್ಚು ಬೆಳೀತಾ ಇದೆ. ಉತ್ತರ ಕರ್ನಾಟಕವನ್ನು ವ್ಯಾಪಿಸ್ತಾ ಇದೆ. ನಿಧಾನಕ್ಕೆ ರಾಜ್ಯವ್ಯಾಪಿ ಅವೆಲ್ಲ ಸಾಧ್ಯಗಳಿದ್ದಾವೆ. ಯಾಕಂದ್ರೆ ಬೆಳಗಾವಿನ ಭಾಳ ಇಂಪಾರ್ಟೆಂಟ್ ಸೆಂಟರ್ ಅದು. ಬೆಳಗಾವಿ ಕೇಂದ್ರ ಸ್ಥಳ ಕಬ್ಬು ಬೆಳೆಯೋದಕ್ಕಾಗಿ. ಆ ಎಲ್ಲ ನೆಲಗಟ್ಟಿನಲ್ಲೇ ಈ ಕಿಚ್ಚು ಹಬ್ಬದನ್ನು ನೋಡಿ ಅನೇಕ ಸ್ವಾಮೀಜಿಗಳು, ಅನೇಕರು ಗುರುಲಾಪುರಕ್ಕೆ ಬಂದು ತಮ್ಮ ಬೆಂಬಲ ಸೂಚಿಸ್ತಾ ಇದ್ದಾರೆ. ದಿನನಿತ್ಯ ನಡೆಯುತ್ತಿರುವಂಥ ಅನ್ನದಾಸೋಹಕ್ಕೆ ಒಬ್ಬರಲ್ಲೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ. ಅನೇಕ ರೈತರು ಅದರ ತೆರೆ ಮರೆಯಿಂದ ಕೆಲವೊಮ್ಮೆ ವ್ಯಾಪಾರಿಗಳು, ಇನ್ನುಳಿದವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ. ಯಾಕಂದರೆ ಒಬ್ಬ ರೈತಗೆ ಒಂದು ಸ್ಟ್ರೈಕ್ ಮಾಡುವಂಥದ್ದು ಪಾಪ ಆರ್ಥಿಕ ಅಭದ್ರತೆಯಿಂದ ಭಾಳ ಕಷ್ಟ. ಆದರೆ ಸಂಘಟನೆ ಆದಾಗ ಭಾಳ ಸುಲಭ ಆಗ್ತದೆ. ಅಲ್ಲಿ ಬಂದು ಕೂಡಿದಂಥವ್ರು ಯಾರೂ 500ಕ್ಕೋ 1000ಕ್ಕೋ ಗಾಡಿಯಲ್ಲಿ ಎತ್ತಿ ಬಂದು ಕುಳಿತು ಈ ರಾಜಕಾರಣಿಗಳಿಗೆ ಮಾಡ್ತಾರಲ್ಲ ಪ್ರಚಾರ, ಅಂಥ ಜನ ಅಲ್ಲ. ನೋವಾಗಿ ಬಂದವರು, ಸಂಕಟಾಗಿ ಬಂದವರು, ಹಸುದು ಬಂದವರು, ಅನ್ಯಾಯಕ್ಕೆ ಒಳಗಾಗಿ ಬಂದವರು, ಇಲ್ಲಿ ವ್ಯವಸ್ಥೆಯಿಂದ ಅನ್ಯಾಯಕ್ಕೆ ಒಳಗಾಗಿ ಬಂದಂಥವ್ರು ಎಲ್ಲ ಕೂಡಿದ್ದಾರೆ. ಲಕ್ಷ ಜನ ಕೊಡ್ತಾ ಇದ್ದಾರೆ. ಇದು ಆಡಳಿತಾರೂಢ ಪಕ್ಷಕ್ಕೆ ನಾವು ಕನ್ನಡದಲ್ಲಿ ಗಾದೆ ಮಾತದ ಹೊಟ್ಟೆ ಖಾರ ಕಲಿಸಂಗೆ ಆಗಲಿಕ್ಕತ್ತದ. ಯಾಕಂದ್ರೆ ಅವರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದು ಹಂತಕ್ಕೆ ಬರ್ತಾ ಇದೆ. ಏನು ನಡೆಸಿದ್ದಾರೆ ಗೌರ್ಮೆಂಟ. ಹಿಂದಿನ ಗೌರ್ಮೆಂಟ್ಗಿಂತ ಅಡ್ಡಿ ಇಲ್ಲಪ್ಪ, ಅಟ್ಲೀಸ್ಟ್ ಗ್ಯಾರಂಟಿ ಕೊಡ್ತಾರೆ ಅನ್ನೋ ಸಮಾಜ ಜನರಲ್ಲಿದೆ. ಹೆಣ್ಮಕ್ಳು ಸಾಕಷ್ಟು ಬಸ್ನ ಅಡ್ಡಾಡ್ತಾ ಸಿದ್ದರಾಮಯ್ಯ ಇವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಬಡ ಹೆಣ್ಮಕ್ಳು ಶ್ರೀಮಂತರು ಅಂತಿರ್ಬೋದಿಲ್ಲ ಅಂದರೆ ತಪ್ಪು ಮಾಡಿದರು ಅಂತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ